ನಮಸ್ತೆ ಕರ್ನಾಟಕ. ಈ ಶ್ರಮ್ ಕಾರ್ಡ್ ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರಿ ಭದ್ರತೆಯ ಕೀ ಅಂತಲೇ ಹೇಳ್ಬೋದು. ಕೇಂದ್ರ ಸರ್ಕಾರ 2021ರಲ್ಲಿ ಈ ಶ್ರಮ ಕಾರ್ಡ್ ಯೋಜನೆಯನ್ನು ಜಾರಿಗೆ ತಂದಿತ್ತು. ಈ ಕಾರ್ಡ್ ಒಂದು ಗುರುತಿನ ಚೀಟಿ ಮಾತ್ರ ಅಲ್ಲ, ಸಾಮಾಜಿಕ ಭದ್ರತೆ ಕೂಡ ಅಂತಲೂ ಹೇಳ್ಬೋದು. 2025ರಲ್ಲೂ ಈ ಯೋಜನೆ ಸಕ್ರಿಯವಾಗಿದೆ. ಗಿಗ್ ಎಕಾನಮಿ ಕಾರ್ಮಿಕರನ್ನು ಸೇರಿಸಿಕೊಂಡಿದೆ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಶ್ರಮ ಕಾರ್ಡ್ನ ಪ್ರಯೋಜನಗಳೇನು, ಅರ್ಹತೆಗಳೇನು, ದಾಖಲೆಗಳೇನೇನು ಬೇಕಾಗುತ್ತೆ, ಅರ್ಜಿ ಪ್ರಕ್ರಿಯೆ ಏನೇನು ಅಂತ ಸರಳವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ. ಬನ್ನಿ ಈ ಶ್ರಮ್ ಕಾರ್ಡ್ ಎಂದರೇನು ಅಂತ ತಿಳ್ಕೊಳ್ಳೋಣ. ಶ್ರಮ ಮತ್ತು ಉದ್ಯೋಗ ಸಚಿವಾಲಯದ ಮೂಲಕ ನಡೆಯುವ ಈ ಯೋಜನೆಯು ಅಸಂಘಟಿತ ಕಾರ್ಮಿಕರನ್ನು ದಾಖಲಿಸಿ ಅವರಿಗೆ ಸರ್ಕಾರಿ ಸೌಲಭ್ಯಗಳನ್ನು ತಲುಪಿಸುತ್ತದೆ. ಪ್ರತಿ ಕಾರ್ಡ್ಗೆ 18 ಅಂಕಿಗಳ ಯೂನಿವರ್ಸಲ್ ಅಕೌಂಟ್ ನಂಬರ್ ಸಿಗುತ್ತದೆ. ಇದು ದೇಶಾದ್ಯಂತ ಮಾನ್ಯವಾಗಿದ್ದು ಕಾರ್ಮಿಕರು ಎಲ್ಲಿಗೆ ಸ್ಥಳಾಂತರಗೊಂಡರೂ ಕೂಡ ಇದರ ಪ್ರಯೋಜನ ನಿರಂತರವಾಗಿರುತ್ತೆ. ಬನ್ನಿ ಈ ಶ್ರಮ ಕಾರ್ಡ್ನ ಪ್ರಯೋಜನಗಳೇನೇನು ಅಂತ ತಿಳಿದುಕೊಳ್ಳೋಣ. ಪಿಂಚಣಿ ಸೌಲಭ್ಯ. 60 ವರ್ಷ ತುಂಬಿದ ನಂತರ ನಿಮಗೆ ಪ್ರತಿ ತಿಂಗಳು 3,000 ಪಿಂಚಣಿ ಸಿಗುತ್ತೆ. ಅಪಘಾತ ವಿಮೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ ಸಾವಿಗೆ 2 ಲಕ್ಷ, ಭಾಗಶಃ ಅಂಗವೈಕಲ್ಯ ಆದರೆ ನಿಮಗೆ 1 ಲಕ್ಷ ಪರಿಹಾರ ಧನ ಸಿಗುತ್ತೆ. ಆರೋಗ್ಯ ವಿಮೆ. ಆಯುಷ್ಮಾನ್ ಭಾರತದ ಮೂಲಕ ವಾರ್ಷಿಕ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆಯನ್ನು ನೀವು ಪಡೆದುಕೊಳ್ಬಹುದು. ಇನ್ನು ಇತರೆ ಸೌಲಭ್ಯಗಳು ಅಂತಂದರೆ ಸ್ಕಿಲ್ ಡೆವಲಪ್ಮೆಂಟ್ಗಾಗಿ ನಿಮಗೆ ತರಬೇತಿ ಸಿಗುತ್ತೆ, ಉದ್ಯೋಗಕ್ಕೆ ಅವಕಾಶ, ದುರಂತದ ಸಂದರ್ಭದಲ್ಲಿ ಕುಟುಂಬಕ್ಕೆ ಸಹಾಯ, ಗಿಗ್ ವರ್ಕರ್ಗಳಿಗೆ ವಿಶೇಷ ಗುರುತು ಮತ್ತು ಸಹಾಯ. ನೆನಪಿರಲಿ, ಪ್ರತಿ ತಿಂಗಳು 1,000 ನೇರ ನೆರವು ಅಥವಾ ಪಿಂಚಣಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ಹಾಗಲ್ಲ, 60 ವರ್ಷದ ನಂತರ ಮಾತ್ರ ನಿಮಗೆ 3,000 ಪಿಂಚಣಿ ಸಿಗೋದು. ಸ್ನೇಹಿತರೆ, ಈ ಶ್ರಮ್ ಕಾರ್ಡ್ನ ಅರ್ಹತೆಗಳೇನೇನು ಅಂತ ತಿಳಿದುಕೊಳ್ಳೋಣ. ಭಾರತೀಯ ನಾಗರಿಕರಾಗಿರಬೇಕು, ವಯಸ್ಸು 16ರಿಂದ 59ರ ನಡುವೆ ಇರಬೇಕು, ಅಸಂಘಟಿತ ವಲಯ ಕಾರ್ಮಿಕರಾಗಿರಬೇಕು, ಆದಾಯ ತೆರಿಗೆ ಪಾವತಿಸಬಾರದು, EPFO ಅಥವಾ ESIC ಸದಸ್ಯರು ಆಗಿರಲೇಬಾರದು. ಈ ಶ್ರಮ ಕಾರ್ಡ್ಗೆ ಅಪ್ಲೈ ಮಾಡಬೇಕಂತಂದರೆ ಬೇಕಾಗುವ ದಾಖಲೆಗಳು. ಈ ಶ್ರಮ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಉಳಿದ ಎಲ್ಲ ಅಪ್ಲಿಕೇಶನ್ಸ್ ಥರ ಅರ್ಜಿ ಸಲ್ಲಿಸಬೇಕಾದ್ರೆ ದಾಖಲೆಗಳನ್ನು ಅಪ್ಲೋಡ್ ಮಾಡಲೇಬೇಕು ಅಂತ ಇಲ್ಲ. ಆದರೆ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರ, ಮೊಬೈಲ್ ಸಂಖ್ಯೆಗೆ ಬರುವ OTP ಇದಿಷ್ಟಿದ್ರೆ ಸಾಕಾಗುತ್ತೆ. ಬನ್ನಿ ಅರ್ಜಿ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳ್ತೀನಿ. ಆನ್ಲೈನ್ ವೆಬ್ಸೈಟ್ನಲ್ಲಿ ನೀವು ಅರ್ಜಿನ ಹಾಕ್ಬೋದು. ಗೂಗಲ್ನಲ್ಲಿ ಹೋಗಿ eShrama.government.in ಓಪನ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಆನ್ ಈ ಶ್ರಮ ಮೇಲೆ ಕ್ಲಿಕ್ ಮಾಡಬೇಕು. ಆಧಾರ್ ಲಿಂಕ್ ಮೊಬೈಲ್ ಸಂಖ್ಯೆಗೆ ನಮೂದಿಸಿ OTPಯನ್ನು ಪಡೆಯಿರಿ. OTPಯನ್ನು ದಾಖಲಿಸಿ ಹೆಸರು, ವಯಸ್ಸು, ವಿಳಾಸ, ಉದ್ಯೋಗ, ಬ್ಯಾಂಕ್ ವಿವರ ಏನೇನು ಕೇಳ್ತಾರೆ ಅದನ್ನೆಲ್ಲ ಫಿಲ್ ಮಾಡಬೇಕು. ಮತ್ತು ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಅದನ್ನು ಸಬ್ಮಿಟ್ ಮಾಡಿ. ನಂತರ ನಿಮಗೆ UNA ಜನ್ರೇಟ್ ಆಗುತ್ತೆ, ಅಂದರೆ ನಿಮ್ಮ 12 ಅಂಕಿಯ ಸಂಖ್ಯೆಯಲ್ಲಿ ಜನ್ರೇಟ್ ಆಗುತ್ತೆ. ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದ್ಕೊಳ್ಳೋರು ಹತ್ತಿರದ CSC ಕೇಂದ್ರ ಅಥವಾ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಬೇಕಾಗುತ್ತೆ. ಆಧಾರ್, ಮೊಬೈಲ್, ಬ್ಯಾಂಕ್ ವಿವರ ತೆಗೆದುಕೊಂಡು ಹೋಗಿ ಅಲ್ಲಿನ ಸಹಾಯಕರು ನಿಮ್ಮ ನೋಂದಣಿಯನ್ನು ಮಾಡಿಕೊಳ್ತಾರೆ. ಒಮ್ಮೆ ಈ ಶ್ರಮ್ ಕಾರ್ಡ್ಗೆ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಅಲ್ಲಿನ ಸ್ಥಿತಿ ಪರಿಶೀಲನೆ ಮಾಡ್ಕೋಬೇಕು ಅಂತ ಅಂದರೂ ಕೂಡ ಮತ್ತೆ eShrama.government.in ವೆಬ್ಸೈಟ್ ಓಪನ್ ಮಾಡಿಕೊಳ್ಳಿ. ಅಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ UNA ನಂಬರ್ ಅಥವಾ ಮೊಬೈಲ್ ಸಂಖ್ಯೆನ ನಮೂದಿಸಿ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ ಕಡೆಯಿಂದ ಒಂದೊಳ್ಳೆ ಮಾತು. ಈ ಶ್ರಮ್ ಕಾರ್ಡ್ ಒಂದು ಉಚಿತ ಮತ್ತು ಸುಲಭ ಮತ್ತು ಶಕ್ತಿಶಾಲಿಯಾದ ಯೋಜನೆಯಾಗಿದೆ. ಇದು ಕೇವಲ ಗುರುತಿನ ಚೀಟಿ ಅಲ್ಲ, ಇದು ಭವಿಷ್ಯದ ಭದ್ರತೆ ಕೂಡ. ತಪ್ಪು ಮಾಹಿತಿಗಳಿಗೆ ಒಳಗಾಗದೆ ಅಧಿಕೃತವಾಗಿ ವೆಬ್ಸೈಟ್ನಲ್ಲಿ ನೀವು ಅದನ್ನು ತೆಗೆದುಕೊಳ್ಳಿ. ಈ ಚಾನಲ್ನಲ್ಲಿ ಕೆಲವೊಂದು ಸ್ಕೀಮ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ತುಂಬ ಉಪಯೋಗ ಅಂತೂ ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.